ಫ್ರೆಂಡ್ಸ್, ವೆಲ್ಕಮ್ ಟು ಯುನಿಕ್ ಗ್ಲೋಬಲ್ ನೆಟ್ವರ್ಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ನಿಮಗೆ DCT ಎಕ್ಸಾಮ್ ಮುಗ್ದಿರೋದ್ರಿಂದ ನಿಮ್ಮ DCT ರ್ಯಾಂಕ್ನ ಯಾವ ಥರ ನೀವು ಪ್ರೆಡಿಕ್ಟ್ ಮಾಡಬೇಕು, ಆರ್ ನಿಮ್ಮ DCT ರ್ಯಾಂಕು ನಿಮಗೆ ಎಷ್ಟು ರ್ಯಾಂಕ್ ಬರುತ್ತೆ ಅಂತ ಹೇಳಿಬಿಟ್ಟು ಯಾವ ಥರ ನೀವು ಫಿಕ್ಸ್ ಆಗಬೇಕು ಅನ್ನೋದ್ರ ಮೇಲೆ ಇವತ್ತಿನ ವಿಡಿಯೋ ಇರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಒಂದು DCT ರ್ಯಾಂಕ್ ಕ್ಯಾಲ್ಕುಲೇಟರ್ನ ನಾನು ನಿಮಗೆ ಪರಿಚಯ ಮಾಡಿ ಕೊಡಿಸ್ತೀನಿ. ಸೊ ಈ DCT ರ್ಯಾಂಕ್ ಕ್ಯಾಲ್ಕುಲೇಟರಿಂದ ನಿಮಗೆ ಏನಾಗುತ್ತೆ ಅಂದರೆ, ನಿಮಗೆ DCT ಎಕ್ಸಾಮ್ ಬರ್ದಿದ್ದೀರಲ್ವಾ, ನಿಮ್ಮ ಮಾರ್ಕ್ಸ್ ಬೇಸಿಸ್ ಮೇಲೆ ನಿಮಗೆ ಯಾವ ರ್ಯಾಂಕ್ ಬರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ನನ್ನ DCT ಎಕ್ಸಾಮಲ್ಲಿ 100 ಮಾರ್ಕ್ಸ್ ಬರೆದಿರ್ತೀನಿ. ಸೊ 100 ಮಾರ್ಕ್ಸ್ಗೆ ಬರೆದಾಗ ಇವಾಗ ನಾನು ಫಾರ್ ಎಕ್ಸಾಂಪಲ್ ನನಗೆ 50 ಮಾರ್ಕ್ಸ್ ಬರುತ್ತೆ ಅಂತ ಹೋಪ್ ಇಟ್ಕೊಂಡಿರ್ತೀನಿ. ಸೊ ಆ DCTಯಲ್ಲಿ 50 ಮಾರ್ಕ್ಸು ಪ್ಲಸ್ ನನ್ನ ಡಿಪ್ಲೊಮಾ ಮಾರ್ಕ್ಸ್ನ ನಾನು ಎಂಟರ್ ಮಾಡಿದ್ರೆ, ನನ್ನ ಡಿಪ್ಲೊಮಾ ಅಗ್ರಿಗೇಟ್ನ ನಾನು ಎಂಟರ್ ಮಾಡಿದ್ರೆ, ನನಗೆ ಫೈನಲ್ ಆಗಿ ನನಗೆ ಯಾವ ರ್ಯಾಂಕ್ ನನಗೆ ಸೆಕ್ಯೂರ್ ಆಗ್ಬೋದು ಅನ್ನೋಂತಹ ಒಂದು ಟೂಲು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ನೀವು ಎಂಡ್ ತನಕ ನೋಡಿ. ಸೊ ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಲಿಂಕು ನಾನು ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಲ್ವಾ, ಈ ಲಿಂಕ್ ಹೋಗಿಬಿಟ್ಟು ನೀವು ಡೈರೆಕ್ಟಾಗಿ ನಿಮಗೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಥರ ಪೇಜ್ಗೆ ಹೋಗ್ತೀರಾ. ಈ ಥರ ಪೇಜ್ಗೆ ಹೋಗಿದ ತಕ್ಷಣ ಇಲ್ಲಿ ಫಸ್ಟ್ ನೋಡಿ, ಇಲ್ಲಿ ಸೆಮಿಸ್ಟರ್ ಕೆಳಗಡೆ 5 ಅಂತಿದೆ. ಈ 5 ಹಾರಿಜಾಂಟಲ್ ಆಗಿ ಬಂದಾಗ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ. ನಿಮ್ಮ 5th ಸೆಮಿಸ್ಟರಿನ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಇಲ್ಲಿ ಎಂಟರ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 700 ಅಂತ ಎಂಟರ್ ಮಾಡ್ಕೊಳ್ತೀನಿ. ಇದು ಯಾವುದೇ ಕಾರಣಕ್ಕೂ ಇದು ಫೈನಲ್ ಮಾರ್ಕ್ಸ್ ಅಲ್ಲ. ನಿಮ್ಮ ಸೆಮಿಸ್ಟರ್ ಆಗಲಿ ಅವ್ರ ನಿಮ್ಮ ಬ್ರ್ಯಾಂಚ್ ಆಗಲಿ ಎಲ್ಲ ಚೇಂಜ್ ಆಗಿರುತ್ತೆ. ಟೋಟಲ್ ಮಾರ್ಕ್ಸು ಎಲ್ಲರದ್ದು ಚೇಂಜ್ ಆಗಿದೆ. ಸೊ ಅದಕ್ಕಾಗಿ ನಾನು ಒಂದು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ, ಇದನ್ನು ರಿಯಲ್ ಅಂತ ಅನ್ಕೋಬೇಡಿ. ಸೊ 5th ಸೆಮಿಸ್ಟರಲ್ಲಿ ನನ್ನ ಮ್ಯಾಕ್ಸಿಮಮ್ ಮಾರ್ಕ್ಸು 70% 700 ಬಂದುಬಿಟ್ಟು ನನ್ನ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ. ನನ್ನ 5th ಸೆಮಿಸ್ಟರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದುಬಿಟ್ರು 700 ಇರುತ್ತೆ. ಎಲ್ಲ ಸಬ್ಜೆಕ್ಟ್ನ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸೇರಿಸಿದ್ರೆ 700 ಇರುತ್ತೆ. ಫಾರ್ ಎಕ್ಸಾಂಪಲ್ಲು ಅದರಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಎಕ್ಸಾಕ್ಟ್ 50% ತಗೊಳ್ತೀನಿ. ಯಾಕಂದರೆ ನಮ್ಮ ರಿಸಲ್ಟು ಕರೆಕ್ಟಾಗಿದೆಯಾ ಇಲ್ವಾ ಅಂತ ತೋರಿಸ್ಬೇಕು. ಸೊ ಅದಕ್ಕಾಗಿ ಇದರಲ್ಲಿ ನನಗೆ 700ಗೆ ಒಪ್ಟೈನ್ಡು ಎಷ್ಟಿದೆ ಅಂತ ಹೇಳಿಬಿಟ್ಟು ಅದರಲ್ಲಿ 50% ತಗೊಳ್ಳೋಣ. ನೋಡಿ, 700ಅಲ್ಲಿ ಬೈ 2 ಮಾಡಿದ್ರೆ 350 ಬರುತ್ತೆ. ಸೊ 350 ನನ್ನ 5th ಸೆಮಿಸ್ಟರ್ ಮಾರ್ಕ್ಸು. ಸೇಮ್ ವೈಸು 6th ಸೆಮಿಸ್ಟರ್ ನೋಡೋಣ. 6th ಸೆಮಿಸ್ಟರಲ್ಲಿ ಔಟ್ ಆಫ್ 800 ಇದೆ ಅಂತ ಇಟ್ಕೊಳ್ಳೋಣ. 800ಅಲ್ಲಿ ನನ್ನ ಒಪ್ಟೈನ್ ಮಾರ್ಕ್ಸ್ ಬಂದುಬಿಟ್ಟು 400 ಬಂದಿದೆ ಅಂತ ಇಟ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ತೋರಿಸಿದೆ ಇಲ್ಲಿ. ನನ್ನ ಡಿಪ್ಲೊಮಾ ಫೈನಲ್ ಇಯರ್ ಆ್ಯಾವ್ರೇಜ್ ಪರ್ಸೆಂಟೇಜ್ ಬಂದುಬಿಟ್ಟು ನೋಡಿ ಇಲ್ಲಿ 50 ಅಂತ ತೋರಿಸ್ತಿದೆ. ಸೊ ಇಷ್ಟಾಯಿತು ನಿಮ್ಮ ಡಿಪ್ಲೊಮಾ ಮಾರ್ಕ್ಸ್ ಎಂಟರ್ ಮಾಡಿದ್ದು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಇಲ್ಲಿ ಏನು ಎಂಟರ್ ಮಾಡಬೇಕಂದ್ರೆ, ನಿಮ್ಮ DCT ಮಾರ್ಕ್ಸ್ ನಿಮಗೆ ಎಷ್ಟು ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಿಮಗೆ OMR ಶೀಟ್ ಬಂದಿರುತ್ತಲ್ವ, ನಿಮ್ಮ ಸ್ಯಾಂಪಲ್ OMR ಶೀಟ್, ಒರಿಜಿನಲ್ OMR ಶೀಟ್ ಬಂದುಬಿಟ್ಟು ನೀವು ವ್ಯಾಲ್ಯೂಯೇಷನ್ಗೆ DCT ಎಕ್ಸಾಮ್ ಹಾಲಲ್ಲೇ ಬಿಟ್ಟು ಬಂದಿರ್ತೀರಾ. ಬಟ್ ಡೂಪ್ಲಿಕೇಟ್ OMR ಶೀಟ್ ಏನಿರುತ್ತಲ್ವ ಅದು ನಿಮ್ಮ ಹತ್ರನೇ ಇರುತ್ತೆ. ಅದರಿಂದ ನಿಮಗೆ ಗೊತ್ತಾಗಿರ್ಬೋದು ನಾನು ಕರೆಕ್ಟಾಗಿ ಮಾಡಿದ್ದೀನಾ ಇಲ್ವಾ ಅಂತ ಹೇಳಿಬಿಟ್ಟು. ಆನ್ಸರ್ಸ್ ಎಲ್ಲ ನಿಮ್ಮ ಹತ್ರ ಇರುತ್ತಲ್ವ. ಕೀ ಆನ್ಸರ್ಸ್ ಇನ್ನೂ KE ಅವ್ರು ಬಿಟ್ಟಿಲ್ಲ. ಸೊ ಅದಕ್ಕಾಗಿ ನೀವು ಕೀ ಆನ್ಸರ್ಸ್ನ ವೆಯ್ಟ್ ಮಾಡಿ. ಬಟ್ ನಿಮ್ಮ ಹತ್ರ ಒಂದು ಡೂಪ್ಲಿಕೇಟ್ OMR ಶೀಟ್ ಇದೆಯಲ್ವಾ, ಸೊ ಅದನ್ನು ನೀವು ನೋಡಿಕೊಂಡು ಎಷ್ಟು ಆನ್ಸರ್ಸ್ ಕರೆಕ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಳಿ. ಒಪ್ಟೈನ್ ಮಾರ್ಕ್ಸಲ್ಲಿ ಫಾರ್ ಎಕ್ಸಾಂಪಲ್ 100ಗೆ ನಂದು 50 ಆನ್ಸರ್ಸ್ ಕರೆಕ್ಟ್ ಆಗಿದೆ. ಸೊ DCTನೂ 50ನೇ ತೊಗೊಳ್ಳೋಣ. ಸೊ DCTಯಲ್ಲೂ ಎಕ್ಸಾಕ್ಟ್ 50%. ಸೊ DCTಯಲ್ಲೂ ನನ್ನ ಪರ್ಸೆಂಟೇಜು 50 ಅಂತ ತೋರಿಸ್ತಿದೆ. ಸೊ ಈ ಕ್ಯಾಲ್ಕುಲೇಟರ್ ಕರೆಕ್ಟ್ ಆಗಿದೆ. ಸೊ ನೀವು ಇದ್ರ ಮೇಲೆ ನೀವು ಎಕ್ಸಾಕ್ಟಾಗಿ ನಂಬಿಕೆ ಮಾಡ್ಬೋದು. ಇದನ್ನು ನೀವು ಎಕ್ಸಾಕ್ಟಾಗಿ ನಂಬೋದು. ನಮ್ಮ ಟೀಮೇ ಇದನ್ನು ಡಿಸೈನ್ ಮಾಡಿರೋದು. ಸೊ ಫ್ರೆಂಡ್ಸ್, ಇದಕ್ಕಾಗಿ ಇವಾಗ ನೀವೇನು ಮಾಡಬೇಕಂದ್ರೆ, ಇವಾಗ ನಿಮಗೆ ಇಲ್ಲಿ ಎಲ್ಲ ಮಾರ್ಕ್ಸು ಎಂಟರ್ ಮಾಡಿದ್ದೀರಾ. ನೆಕ್ಸ್ಟ್ ಇವಾಗ ನಿಮಗೆ ಇಲ್ಲಿ ಏನಿದೆ ಅಂದರೆ, ಇಲ್ಲಿ ನಿಮಗೆ ಓವರ್ ಆಲ್ ಪರ್ಸೆಂಟೇಜು DCTದು 50% ಬಂದಿದೆ, ಮತ್ತು ನಂದು ಡಿಪ್ಲೊಮಾದು ಅಷ್ಟೇ 50% ಬಂದಿದೆ ಫೈನಲ್ ಇಯರ್ ಪರ್ಸೆಂಟೇಜು. ಸೊ ಅದಕ್ಕಾಗಿ ನನಗಿಲ್ಲಿ ಓವರ್ ಆಲ್ 50 ಅಂತ ಹೇಳಿಬಿಟ್ಟು ತೋರಿಸ್ತಿದೆ. ನಿಮಗೆ ಏನೇನು ಮಾರ್ಕ್ಸ್ ಬಂದಿದೆ, ಒಪ್ಟೈನ್ ಮಾರ್ಕ್ಸು, ಮ್ಯಾಕ್ಸಿಮಮ್ ಮಾರ್ಕ್ಸು ಎಲ್ಲ ನಿಮ್ಮ ಬ್ರ್ಯಾಂಚ್ಗೆ ಮತ್ತು ನಿಮ್ಮ ಒಂದು ಸೆಮಿಸ್ಟರ್ ವೈಸು ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ನಿಮಗೆ ಏನೇನು ಇರುತ್ತೋ, ನಿಮ್ಮ ಒಂದು ಬ್ರ್ಯಾಂಚ್ಗೆ ಏನೇನು ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಒಪ್ಟೈನ್ ಮಾರ್ಕ್ಸ್ ನಿಮಗೆ ಏನೇನು ಒಪ್ಟೈನ್ ಆಗಿರುತ್ತೋ ಅದನ್ನು ನೀವು ಎಂಟರ್ ಮಾಡ್ಕೊಳ್ಳಿ. ಆ್ಯಂಡ್ DCT ಮಾರ್ಕ್ಸು ಅಷ್ಟೇ ಫೈನಲ್ ಮಾರ್ಕ್ಸ್ ಬಂದಿರಲ್ಲ, ಐ ಅಂಡರ್ಸ್ಟ್ಯಾಂಡ್. ಬಟ್ ನಿಮ್ಮ ಹತ್ರ OMR ಶೀಟ್, ಡೂಪ್ಲಿಕೇಟ್ OMR ಶೀಟ್ ಇರೋದ್ರಿಂದ ನಿಮಗೆ ಒಂದು ಗೆಸ್ಸಿಂಗ್ ಇರುತ್ತೆ. ಸೊ ಆ ಗೆಸ್ಸಿಂಗ್ನ ನೀವು ಇಲ್ಲಿ ಎಂಟರ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪರ್ಸೆಂಟೇಜಸ್ ತೋರಿಸುತ್ತೆ. ಆ್ಯಂಡ್ ನಿಮ್ಮ ಓವರ್ ಆಲ್ ಪರ್ಸೆಂಟೇಜ್ನ ನೋಡಿ ಫ್ರೆಂಡ್ಸ್ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಓವರ್ ಆಲ್ ಪರ್ಸೆಂಟೇಜ್ ಡಿಸ್ಪ್ಲೇ ಮಾಡಿದ ತಕ್ಷಣ ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬ್ಯಾಂಡ್ ಅಂತಿದೆ ನೋಡಿ ಕೆಳಗಡೆ. ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬ್ಯಾಂಡ್ ಇಲ್ಲಿ ಕಾಣಿಸ್ತಿದೆಯಲ್ವಾ, ಅದ್ರ ಕೆಳಗಡೆ ಓವರ್ ಆಲ್ ಪರ್ಸೆಂಟೇಜ್ ಕೆಳಗಡೆ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬ್ಯಾಂಡ್ ಅಂತಿದೆ. ಇಲ್ಲಿ 10,000 to 12,000 ಅಂತ ತೋರಿಸಿದೆ.
ಸೊ ಫ್ರೆಂಡ್ಸ್, ಇವಾಗ ನಿಮ್ಗೆ ಇಲ್ಲಿ ಕ್ವಶನ್ ಬರ್ಬೋದು, ನನ್ನ ಓವರ್ ಆಲ್ ಪರ್ಸೆಂಟೇಜ್ 50 ಬಂದರೆ ನನ್ನ ರ್ಯಾಂಕ್ ಎಕ್ಸಾಕ್ಟಾಗಿ 10,000 to 12,000 ಇರುತ್ತಾ ಅಂತ ಹೇಳ್ಬಿಟ್ಟು ನಿಮ್ಗೊಂದು ಕ್ವಶನ್ ಬರ್ಬೋದು. ಸೊ ಫ್ರೆಂಡ್ಸ್, ಈ ಏನಿದೆಯಲ್ವಾ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬಂದ್ಬಿಟ್ಟು ಇದು ಆ್ಯಕ್ಯುರೇಟ್. ಈ ವರ್ಷ ಎಷ್ಟು ಜನ ಬಂದಿರ್ತಾನೆ ಸೊ ಈ ರ್ಯಾಂಕ್ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬ್ಯಾಂಡ್ ಇರುತ್ತಲ್ವಾ, ಸೊ ಇದು ಈ ವರ್ಷ ಎಷ್ಟು ಜನ ಬರೆದಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಹತ್ರ ಕರೆಕ್ಟ್ ಡೇಟಾ ಇಲ್ಲ. ಸೊ ಅದಕ್ಕಾಗಿ ನಾವು ಪ್ರೀವಿಯಸ್ ಇಯರ್ ಡೇಟಾನ ನಾವು ಬೇಸಾಗಿ ಇಟ್ಕೊಂಡು ನಾವು ನಿಮಗೆ ಎಕ್ಸ್ಪೆಕ್ಟೆಡ್ ರ್ಯಾಂಕ್ನ ತೋರಿಸ್ತಾ ಇದ್ದೀವಿ. ಇಲ್ಲಿ ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬ್ಯಾಂಡ್ ಅಂತ ಹೇಳಿಬಿಟ್ಟು ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಇಲ್ಲಿ ಕೆಳಗಡೆ ನೋಟಿದೆ ಏನಂದರೆ, ನಿಮಗೆ ಡಿಸ್ಪ್ಲೇ ಆಗಿರೋ ರ್ಯಾಂಕ್ ಬ್ಯಾಂಡ್ ಬಂದುಬಿಟ್ಟು ಇದೇ ನಿಮ್ಮ ಫೈನಲ್ ಎಕ್ಸಾಕ್ಟ್ ಆಗಿಲ್ಲ, ಜಸ್ಟ್ ನಿಮಗೆ ಒಂದು ಅಪ್ರಾಕ್ಸಿಮೇಟ್ ಒಂದು ರ್ಯಾಂಕ್ನ ತೋರಿಸುತ್ತೆ. ಇಷ್ಟರಿಂದ ಇಷ್ಟರ ಮಧ್ಯೆ ನಿಮ್ಮ ರ್ಯಾಂಕ್ ಬರ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದೇ ನಿಮಗೆ ನೋಟ್ ಪಾಯಿಂಟ್ ಆಗಿರುತ್ತೆ ಇಲ್ಲಿ. ಏನಂತಂದರೆ ನಿಮಗೆ ರ್ಯಾಂಕ್ ಬಂದುಬಿಟ್ಟು ನಿಮಗೆ ರ್ಯಾಂಕ್ ಏನು ತೋರಿಸುತ್ತಲ್ವಾ, ಇದು ಎಕ್ಸಾಕ್ಟು ಇಷ್ಟೇ ಬರುತ್ತೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಕ್ಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ. ಇದು ಜಸ್ಟ್ ಅಪ್ರಾಕ್ಸಿಮೇಟು. ಲಾಸ್ಟ್ ಇಯರಿನ ಒಂದು ಡೇಟಾ ಎಷ್ಟು ಜನ ಬರೆದಿರ್ತಾರೆ ಅನ್ನೋದ್ರ ಮೇಲೆ ಈ ವರ್ಷ ಮತ್ತು ಲಾಸ್ಟ್ ಇಯರ್ಗೆ ತುಂಬ ಡಿಫ್ರೆನ್ಸಸ್ ಆಗಿರ್ಬೋದು. ಲಾಸ್ಟ್ ಇಯರ್ ಮೇ ಬಿ ಲೈಕ್ ತುಂಬ ಕಮ್ಮಿ ಜನ ಬರೆದಿರ್ಬೋದು, ಅವ್ರು ಈ ಸಲ ಜಾಸ್ತಿ ಜನ ಆಗಿರ್ಬೋದು, ಅವ್ರು ಈ ಸಲ ಕಮ್ಮಿ ಆಗಿ ಲಾಸ್ಟ್ ಇಯರ್ ಜಾಸ್ತಿ ಆಗಿರ್ಬೋದು, ಆ ಥರ ಆಗಿರ್ಬೋದು. ಸೊ ಅದಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಆ ಥರ ಫೈನಲ್ ಡಿಸಿಷನ್ನ ತೊಗೊಳಕ್ಕೆ ಹೋಗ್ಬೇಡಿ. ಇದು ಜಸ್ಟ್ ನಿಮಗೆ ಒಂದು ಲೈಕ್ ಗೆಸ್ನ ಕೊಡುತ್ತೆ. ಗೆಸ್ ಯಾವ ಥರ ಮಾಡ್ತಿರಲ್ಲ, ಗೆಸ್ಸಿಂಗ್ ಆ ಥರ ಇರುತ್ತೆ. ಅದು ಮೇಜರ್ ಚೇಂಜ್ ಆದರೂ ಆಗ್ಬೋದು. ನಿಮ್ಮ ರ್ಯಾಂಕ್ ಹೈ ಆದರೂ ಆಗ್ಬೋದು, ಅವ್ರು ನಿಮ್ಮ ರ್ಯಾಂಕ್ ಲೋ ಆದರೂ ಆಗ್ಬೋದು. ಸೊ ಈ ಥರ ನಿಮ್ಮ ರ್ಯಾಂಕ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈ ಥರ ಇದೆ. ಆ್ಯಂಡ್ ನೆಕ್ಸ್ಟು ನೀವು ಇಲ್ಲಿ ಕೆಳಗಡೆ ನೋಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಜಾಯ್ನ್ ಆಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗ್ತೀರಾ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಾಗಿದ ತಕ್ಷಣ ಇಲ್ಲಿ ಮತ್ತೆ ನಮ್ಮ ಅಫಿಷಿಯಲ್ ಕಮ್ಯುನಿಟಿ ಇದೆ. ಇದೇ ಥರ ಅಪ್ಡೇಟ್ಸ್ಗಾಗಿ ನೀವು ಈ ವಾಟ್ಸಪ್ ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಕಮ್ಯುನಿಟಿಗೆ ನೀವು ಜಾಯ್ನ್ ಆಗ್ತೀರಾ. ನಾನು ಆಲ್ರೆಡಿ ಜಾಯ್ನ್ ಆಗಿದ್ದೀನಿ. ಸೊ ಅದಕ್ಕಾಗಿ ಇವಾಗ ನೀವು ಏನು ಮಾಡಬೇಕಂದ್ರೆ ನಮ್ಮ ಕಮ್ಯುನಿಟಿನ ಜಾಯ್ನ್ ಆಗಿ. ಆ್ಯಂಡ್ ನಿಮಗೆ ಏನಾದರೂ ವೀಡಿಯೋಸ್ ಬೇಕಂದರೆ DCET ರಿಲೇಟೆಡು ನಮಗೆ ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಇಲ್ಲಿ ಕೆಳಗಡೆ ನೀವು ಇನ್ನೂ ಸ್ಕ್ರೋಲ್ ಆದರೆ ನಿಮಗೆ ಯೂಸ್ಫುಲ್ ಆಗುವಂತಹ ಎಲ್ಲ ವೀಡಿಯೋಸ್ನ ನಾವು ಹಾಕ್ಕೊಟ್ಟಿದ್ದೀವಿ. ನೋಡಿ ಯಾವ ಥರ ನೀವು ನಿಮ್ಮ ಹೌ ಟು ಸೆಲೆಕ್ಟ್ ಯುವರ್ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಆ್ಯಂಡ್ ಟೈಪ್ಸ್ ಆಫ್ ಕಾಲೇಜಸ್ ಇನ್ ಕರ್ನಾಟಕ ಆಗಲಿ, ಆ್ಯಂಡ್ ನೆಕ್ಸ್ಟ್ ನಿಮಗೆ VT ವರ್ಸಸ್ ಅಟಾನಮಸ್ ಆಗಲಿ, ಈ ಥರ ನಿಮಗೆ ಬೆಸ್ಟ್ ವೀಡಿಯೋಸ್ನ ನಾವಿಲ್ಲಿ ಸಜೆಸ್ಟ್ ಮಾಡಿದ್ದೀವಿ. ನಿಮಗೆ ಯಾವುದು ನಿಮಗೆ ಇಷ್ಟ ಇದೆಯೋ ಅದನ್ನು ಹೋಗ್ಬಿಟ್ಟು ನೋಡಿ. ಆ್ಯಂಡ್ ಪೋಸ್ಟ್ DCET ರಿಲೇಟೆಡ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ ಯುನಿಕ್ ಗ್ಲೋಬಲ್ ನೆಟ್ವರ್ಕ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.